ದರ್ಶನ್ ರಾಜಾತಿಥ್ಯ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಜೈಲು ಅಧೀಕ್ಷಕ ಹೊಸ ಮನೆ ಕಟ್ತಿದ್ದಾರೆ. ಮನೆ ಖರ್ಚು ವೆಚ್ಚ ದರ್ಶನ್ ನೋಡ್ಕೊಳ್ತಿದ್ದಾರೆ. ಹೀಗಂತ ಸ್ಫೋಟಕ ಆರೋಪವನ್ನ ಮಾಡಿದ್ದು ಛಲವಾದಿ ನಾರಾಯಣ ಸ್ವಾಮಿ. ದರ್ಶನ್ ಹಣ ಕೊಟ್ಟಿದ್ದಕ್ಕೆ ರಾಜಾತಿಥ್ಯ ಸಿಕ್ಕಿದೆ. ಜೈಲು ಅಧೀಕ್ಷಕರ ಹೊಸ ಮನೆಗೆ ಜಲ್ಲಿ, ಮರಳು, ಸಿಮೆಂಟ್ ಅನ್ನ ದರ್ಶನ್ ಸಪ್ಲೈ ಮಾಡಿಸ್ತಿದ್ದಾರೆ. ಜೈಲು ಅಧೀಕ್ಷಕ ಭ್ರಷ್ಟ, ಕೋಟಿಗಟ್ಟಲೆ ಹಣ ಮಾಡಿದ್ದಾರೆ. ಈ ಬಗ್ಗೆ ಕೂಡಲೇ ಗೃಹ ಸಚಿವರು ಪರಿಶೀಲಿಸಬೇಕು ಅಂತ ಛಲವಾದಿ ನಾರಾಯಣ ಸ್ವಾಮಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ದರ್ಶನ್ ಹಣ ಕೊಟ್ಟಿದ್ದಕ್ಕಾಗಿಯೇ ಅವರಿಗೆ ರಾಜಾತಿಥ್ಯ ಸಿಕ್ಕಿದೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಆರೋಪ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಬಂದ ಮೇಲೆ ಸುಲಿಗೆ ಹೆಚ್ಚಾಯಿತು. ಎಲ್ಲ ಕಡೆಯಲ್ಲೂ ಎಲ್ಲ ಜೈಲುಗಳು ರೆಸಾರ್ಟ್ಗಳಾಗಿವೆ. ಈಗ ಜೈಲುಗಳೆಲ್ಲ ರೆಸಾರ್ಟ್ಗಳಾಗಿವೆ. ಸೆರೆಮನಿ ಆಗಬೇಕಾದವೆಲ್ಲ ಅರಮನೆ ಆದರೆ ನಾವೇನು ಮಾಡೋಕ್ಕಾಗತ್ತೆ? ಸೆರೆಮನೆಗೆ ಅರ್ಥ ಬರಬೇಕಲ್ಲ. ಸೆರೆಮನೆ ಎಲ್ಲ ಈಗ ಅರಮನೆ ಆಗ್ಬಿಟ್ಟಿವೆ. ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಯಾರೋ ಅಲ್ಲಿ ಸೂಪರ್ಡೆಂಟ್ ಯಾರೋ ಇದ್ದಾರೆ, ಲೇಡಿ, ಅವ್ರ ಹೆಸರು ನನಗೇನೋ ನಂದಿನಿ ಕೃಷ್ಣಮೂರ್ತಿ. ಅವರು ಹೊಸ ಮನೆ ಕಟ್ತಾ ಇದ್ದಾರೆ. ಅದು ಹೊಸ ಮನೆ, ನನ್ಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಹೊಸ ಮನೆ ಕಟ್ತಾ ಇದ್ದಾರೆ. ಅದರ ಖರ್ಚು ವೆಚ್ಚಗಳೆಲ್ಲನೂ ಯಾರು ಇಲ್ಲಿ ಇದ್ದಾರೆ ಅವರೇ ನೋಡ್ಕೊಳ್ತಿದ್ದಾರೆ. ಅದಕ್ಕೆ ಅವ್ರಿಗೆ ರಾಜಾತಿಥ್ಯ ಸಿಕ್ಕಿದೆ ಅನ್ನೋ ಮಾತು ಬಂದಿದೆ. ಈಗ ಇದನ್ನ ಇಮ್ಮಿಡಿಯೇಟ್ಲಿ ಗೃಹ ಸಚಿವರು ಇದನ್ನು ಚೆಕ್ ಮಾಡಬೇಕು. ಮುಖ್ಯಮಂತ್ರಿಗಳು ಕೂಡ, ಅವರಲ್ಲೂ ಕೂಡ ನಾನು ಗಮನ ಸೆಳೀತಾ ಇದ್ದೇನೆ. ತಕ್ಷಣ ಅವರನ್ನು ಸಸ್ಪೆಂಡಲ್ಲಿ ಇಡಬೇಕು. ಇದು ಎನ್ಕ್ವೈರಿ ಮಾಡಬೇಕು. ಈಗ ಅವರು ಹೊಸ ಮನೆ ಕಟ್ತಾ ಇರೋದು ನಿಜಾನ ನನಗೆ ಗೊತ್ತಿಲ್ಲ. ನನಗೆ ಬಂದಿರೋ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಅವರು ಹೊಸ ಮನೆ ಕಟ್ತಾ ಇರೋದು ನಿಜಾನ? ಅದಕ್ಕೆ ಜಲ್ಲಿ, ಮರಳು, ಸಿಮೆಂಟಿಂದ ಎಲ್ಲವೂ ಕೂಡ ಅಲ್ಲಿಂದನೇ ಈಗ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿ ಕೇಳಿ ಬಂದಿದೆ. ಅವರು ತುಂಬಾ ಕರಪ್ಟು, ಕೋಟಿಗಟ್ಟಲೆ ಇವತ್ತು ಅವರ ತಗೊಂಡಿದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ದಯವಿಟ್ಟು ಮುಖ್ಯಮಂತ್ರಿಗಳು ಅದನ್ನು ಚೆಕ್ ಮಾಡಬೇಕು ಅಂತೇಳಿ ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.